ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಖ್ಯಾತ ಜರ್ಮನ್ ವಿದ್ವಾಂಸ ಗೋಯತೆ ಬರೆದ ಅದ್ಭುತ ಕೃತಿ ಫೌಸ್ಟ್. ಜರ್ಮನಿಯ ಜನರಿಗೆ ಇದೊಂದು ಬಹುದೊಡ್ಡ ಕೃತಿ. ನಾವು ಭಗವದ್ಗೀತೆಯನ್ನು ಯಾವ ಶ್ರದ್ಧೆಯಿಂದ ಓದ್ತೀವೋ ಅದೇ ಶ್ರದ್ಧೆಯಿಂದ ಅವರು ಫೌಸ್ಟನ್ನು ಓದ್ತಾರೆ. ಗೋಯತೆಯ ಈ ಗ್ರಂಥದ ನಾಯಕ ಫೌಸ್ಟ್ ಎಂಬ ವ್ಯಕ್ತಿ. ಅವನಿಗೆ ಜೀವನದ ಎಲ್ಲ ಸೊಗಸುಗಳು ಬೇಕು, ಐಹಿಕ ಸುಖಗಳೇ ನಿಜವಾದ ಸಂತೋಷಕ್ಕೆ ಕಾರಣಗಳು ಅಂತ ನಂಬುದವನು ಈ ಫೌಸ್ಟ್. ತಾನು ಪ್ರಪಂಚದ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತನಾಗಬೇಕು, ಜಗತ್ತಿನ ಎಲ್ಲ ಸುಂದರ ವಸ್ತುಗಳು ತನ್ನ ಕೈವಶವಾಗಬೇಕು ಅಂತ ಆಶಿಸ್ತಾನೆ. ಆಗ ಅವನ ಮುಂದೆ ಸೈತಾನ ಬಂದು ನಿಲ್ತಾನೆ. ಫೌಸ್ಟನ ಅಪೇಕ್ಷೆಗಳನ್ನು ಗಮನಿಸಿ ಹೇಳ್ತಾನೆ, ಮಿತ್ರ, ನಿನ್ನ ಅಪೇಕ್ಷೆಗಳೆಲ್ಲ ಸರಿಯಾದವೆ. ನಿನಗೆ ಮುಖ್ಯವಾಗಿ ಏನೇನು ಬೇಕು ಎಂಬುದನ್ನು ಹೇಳು. ಆಗ ಫೌಸ್ಟ್, ನನಗೆ ಬಹಳಷ್ಟು ಜಮೀನು ಬೇಕು ಮತ್ತು ಅಲ್ಲೊಂದು ವ್ಯವಸ್ಥೆ ಮಾಡಲು ಬಹಳಷ್ಟು ಹಣ ಬೇಕು ಅಂತಾನೆ. ಸೈತಾನ ನಕ್ಕು ಹೇಳ್ತಾನೆ, ಸರಿಯಪ್ಪ, ನೀನು ಕೇಳಿದ್ದೆಲ್ಲವನ್ನು ಕೊಡ್ತೀನಿ. ನಿನ್ನ ಎಲ್ಲ ಅಪೇಕ್ಷೆಗಳನ್ನು ಪೂರೈಸೋದು ನನ್ನ ಜವಾಬ್ದಾರಿ. ಆದರೆ ನನ್ನದೊಂದು ಷರತ್ತು. ಫೌಸ್ಟ್ ತನ್ನ ಸುಖಗಳಿಗಾಗಿ ಎಂಥ ಷರತ್ತಿಗೂ ತಯಾರಾಗಿದ್ದ. ಹಾಗೆಯೇ ಹೇಳ್ದ. ಆಗ ಸೈತಾನ್ ಹೇಳ್ದ, ನನಗೆ ಮತ್ತೇನು ಬೇಕಾಗಿಲ್ಲ, ನಿನ್ನ ಆತ್ಮವನ್ನು ಮಾತ್ರ ನನ್ನಲ್ಲಿ ಒತ್ತಿ ಇಡಬೇಕು ಹೇಳ್ತಾನೆ. ಫೌಸ್ಟ್ನಿಗೆ ಆತ್ಮವೆಂದೇನು ಎಂಬುದೇ ಗೊತ್ತಿರಲಿಲ್ಲ. ತಕ್ಷಣ ಆಗಬಹುದು ಅಂತ ಹೇಳಿ ಒಪ್ಕೊಳ್ತಾನೆ. ಸೈತಾನ ಫೌಸ್ಟ್ ಕೇಳಿದ ಹಾಗೆ ಅಪಾರ ಧನರಾಶಿಯನ್ನು ನೀಡ್ತಾನೆ. ಕೆಲ ದಿನ ಸಂತೋಷದಲ್ಲಿದ್ದ ಫೌಸ್ಟ್ ನಂತರ ಅನಾಯಾಸವಾಗಿ ಬಂದ ಹಣವನ್ನು ರಕ್ಷಿಸಿಕೊಳ್ಳೋದು ಹೇಗೆ ಅಂತ ತಿಳಿದೇ ಅದೆಲ್ಲವನ್ನು ಕಳೆದುಕೊಳ್ತಾನೆ. ಒಂದು ವಿಚಿತ್ರವನ್ನು ಫೌಸ್ಟ್ ಅನುಭವಿಸ್ತಾ ಇದ್ದ. ತಾನು ಇಷ್ಟೊಂದು ಶ್ರೀಮಂತನಾಗಿದ್ದರೂ, ಎಲ್ಲ ಭೋಗ ಭಾಗ್ಯಗಳನ್ನು ಪಡೆದಿದ್ದರೂ ಸಂತೋಷ ಮಾತ್ರ ದೊರಕ್ತಾ ಇರಲಿಲ್ಲ. ನಂತರ ಸೈತಾನನಿಗೆ ಹೇಳಿ ತಾನು ಅತ್ಯಂತ ಪ್ರೀತಿ ಮಾಡುವ ಸುಂದರ ಹುಡುಗಿಯೊಂದಿಗೆ ಮದುವೆ ಮಾಡಿಸ್ಲಿಕ್ಕೆ ಕೇಳ್ಕೊತಾನೆ. ಆ ಹುಡುಗಿಗೆ ಇವನ ಮೇಲೆ ಪ್ರೇಮ ಇರಲಿಲ್ಲ. ಆದರೆ ಸೈತಾನ ಆಕೆಯನ್ನು ಮನವೊಲಿಸಿ ಮದುವೆಯಾಗುವಂತೆ ಮಾಡ್ತಾನೆ. ಕೆಲ ದಿನಗಳವರೆಗೆ ಮಾತ್ರ ಸಂಸಾರವನ್ನು ನಡೆಸ್ತಾನೆ ಫೌಸ್ಟ್. ಮತ್ತೆ ನಿರಾಸೆಗೆ ಬೀಳ್ತಾನೆ. ಆತನಿಗೆ ಮತ್ತೆ ಸಂತೋಷವೇ ಇಲ್ಲ. ಆ ಹುಡುಗಿ ಆತನನ್ನು ಅತ್ಯಂತವಾಗಿ ಪ್ರೀತಿಸ್ತಾ ಇಲ್ಲ ಅನ್ನೋದೇ ಅವನ ಅರಿವಿಗೆ ಬಂದಾಗ ಮತ್ತಷ್ಟು ದುಃಖಿತನಾಗ್ತಾನೆ. ನಂತರ ತನ್ನ ಹೆಸರಿನ ಪ್ರಸಿದ್ಧಿಗಾಗಿ ಹಂಬಲಿಸ್ತಾನೆ. ಸೈತಾನ ಅದನ್ನು ಆಗ ಮಾಡ್ತಾನೆ. ಎಲ್ಲಿ ನೋಡಿದಲ್ಲಿ ಅವನ ಜನಪ್ರಿಯತೆ ಕಂಗೊಳಿಸ್ತದೆ. ಇಷ್ಟೊಂದು ಹೆಸರು ಬಂದರೂ ಆಂತರ್ಯದಲ್ಲಿ ಅವನಿಗೆ ಸಂತೋಷದ ಸುಳಿವೇ ಇಲ್ಲ. ಯಾಕಂದರೆ ನಾನು ನಿಜವಾಗಿಯೂ ಪೊಳ್ಳು ವ್ಯಕ್ತಿ. ಕೇವಲ ಸೈತಾನನ ಕೈವಾಡದಿಂದ ಬಂದದ್ದು ಈ ಜನಪ್ರಿಯತೆ ಅಂತ ಅರಿವಾದಾಗ ಅವನಿಗೆ ಅವನ ಬಗ್ಗೆನೇ ಹೇಸಿಗೆ ಮೂಡುತ್ತೆ. ಆ ಸಮಯದಲ್ಲಿ ಅವನೊಂದು ದೊಡ್ಡ ಮಾತನ್ನು ಹೇಳ್ತಾನೆ. ನಾನು ಯಾವುದರ ಹಿಂದೆ ಹೊರಟೇನೋ ಅದೆಲ್ಲ ಬರೀ ಕನಸು. ಕನಸುಗಳಿಗೆ ಅಸ್ತಿತ್ವವಿಲ್ಲ. ಅವೆಲ್ಲ ಅನಿಶ್ಚಿತವಾದ ಗುಳ್ಳೆಗಳಿದ್ದ ಹಾಗೆ. ಆದರೆ ಆ ಹೊತ್ತಿಗೆ ಅವನ ಜೀವನದ ಕೊನೆ ಬಂದಿರುತ್ತೆ. ಬಾಗಿಲಿನಲ್ಲಿ ನಿಂತ ಸೈತಾನನ್ನು ಕಂಡು ಫೌಸ್ಟ್ ದುಃಖ ಪಡ್ತಾನೆ. ನಾನು ಎಲ್ಲ ವಸ್ತುಗಳನ್ನು ಪಡೆದೆ, ಆದರೆ ಯಾವುದು ಅತಿ ಮುಖ್ಯವಾಗಿತ್ತು ಅದನ್ನೇ ನಿನಗೆ ಒತ್ತೆ ಇಟ್ಟು ಮೂರ್ಖನಾದೆ. ಅದಕ್ಕೆ ಸಂತೋಷ ಎಂದಿಗೂ ನನಗೆ ಶಾಶ್ವತವಾಗಿ ಸಿಗಲೇ ಇಲ್ಲ. ನನಗೆ ಈಗ ಅರ್ಥ ಆಗಿದೆ, ಸಂತೋಷ ಹೊರಗಿನ ಸಾಮಗ್ರಿಗಳಿಂದ ಬರೋದಲ್ಲ, ಅದು ಆತ್ಮತೃಪ್ತಿಯಿಂದ, ಆಂತರ್ಯದಿಂದ ಬರ್ತದೆ ಅಂತ. ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇದೆ. ಎಂತಹ ಮಾತು ಜರ್ಮನ್ ದಾರ್ಶನಿಕರು! ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ತಳಹದಿ ಅಲ್ವಾ? ನಮ್ಮ ಶಾಸ್ತ್ರಗಳು ಹೇಳ್ತವೆ, ಸುಖ ಹೊರಗಿನಿಂದ ಬರೋದಿಲ್ಲ, ಆತ್ಮ ಸಂತೋಷದಿಂದ ತಾನೇ ತಾನಾಗಿ ಬಾವಿಯಲ್ಲಿಯ ಹೊರತೆಯಂತೆ ಹರಿದು ಬರುತ್ತೆ. ಆದರೆ ಸುತ್ತಮುತ್ತ ಗಮನಿಸಿದಾಗ ಬಹಳಷ್ಟು ಜನ ಫೌಸ್ಟ್ನಲ್ಲಿ ಆದರ್ಶವಾಗಿಟ್ಟುಕೊಂಡ ರೀತಿಯಲ್ಲಿ ನಮಗೆ ತೋರುತ್ತೆ. ಆತ್ಮ ಸಂತೋಷದ ಕಡೆಗೆ ನಾವು ಯೋಚನೆ ಮಾಡ್ತಾ ಹೋದರೆ ಬಹುಶಃ ಬದುಕು ತುಂಬ ಸರಳ ಹಾಗೂ ಸುಂದರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಈ ಕತೆ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.